ಕ್ಲೋಸ್ ಡೋರ್ ಮೀಟಿಂಗ್ ಏನು ದೆಹಲಿಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ. ಸಿದ್ದರಾಮಯ್ಯ ಕುರ್ಚಿ ಬಿಟ್ಕೊಡ್ತಾರಾ? ಡಿ ಕೆ ಶಿವಕುಮಾರ್ ಮತ್ತೊಂದು ಸಲ ತ್ಯಾಗರಾಜರಾಗ್ತಾರ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋವಂಥ ದಿನ ಬಂದಿದೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದೆ. ಏನು ಬೆಳಗ್ಗೆಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಇವತ್ತು ಯಾವುದೋ ಒಂದು ಕನ್ಕ್ಲೂಷನ್ಗೆ ಬರಲೇಬೇಕು, ಅಂದರೆ ಇವತ್ತೊಂದು ಅಂತಿಮ ನಿರ್ಧಾರ ಕೈಗೊಳ್ಳಲೇಬೇಕು ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನೋದಕ್ಕಿಂತ ಅಂಥ ಒಂದು ಒತ್ತಡಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದು ನಿಂತಿದ್ದಾರೆ. ಹಾಗಾದರೆ ಇವತ್ತಿನ ಮೀಟಿಂಗ್ನಲ್ಲಿ ಏನೇನಾಯಿತು? ಕಾಂಗ್ರೆಸ್ ನಾಯಕರ ಹಗ್ಗಜಗ್ಗಾಟ ಏನಾಗ್ಬೋದು? ಹಾಗೆ ಅಧಿಕಾರ ಹಂಚಿಕೆಯ ಮೀನಾಮೇಷ ಏನು 2023ರ ವಿಧಾನಸಭಾ ಚುನಾವಣೆ ಆದಾಗಿಂದ ಕಾಂಗ್ರೆಸ್ ನಾಯಕರಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ. ಏನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರ ನಡುವೆ ಒಂದು ಒಪ್ಪಂದ ಆಗಿದೆ, ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ದು ಆ ಒಪ್ಪಂದ ಈಗ ಜಾರಿಗೆ ಬರುತ್ತಾ? ನಾನು ಆಗಲೇ ಹೇಳಿದಂತೆ ದೆಹಲಿಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೀತಾ ಇದೆ. ಮೊದಲನೇ ಮೀಟಿಂಗಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭಾಗಿಯಾಗಿದ್ದರು. ಮೊದಲನೇ ಸುತ್ತಿನ ಸಭೆ ಈಗಾಗಲೇ ಮುಕ್ತಾಯ ಆಗಿದೆ. ಇನ್ನು ನಾವು ಕ್ರಿಕೆಟ್ನಲ್ಲಿ ನೋಡ್ತೀವಲ್ಲ, ಫಸ್ಟ್ ಇನ್ನಿಂಗ್ಸು, ಸೆಕೆಂಡ್ ಇನ್ನಿಂಗ್ಸು, ಹಾಗೆ ಈಗಾಗಲೇ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಫಸ್ಟ್ ಇನ್ನಿಂಗ್ಸ್ ಮುಗಿದಿದೆ. ಇನ್ನು ಉಳಿದಿರೋದು ಸೆಕೆಂಡ್ ಇನ್ನಿಂಗ್ಸ್. ಸೊ ಈ ಸೆಕೆಂಡ್ ಇನ್ನಿಂಗ್ಸ್ ಆದಮೇಲೆ ಫೈನಲ್ ಓವರ್ಗೆ ಬರಲೇಬೇಕು. ಫೈನಲ್ ಓವರ್ನಲ್ಲಿ ಸಿದ್ದರಾಮಯ್ಯವ್ರನ್ನ ಕೈ ಹಿಡಿಯುತ್ತಾ ಕಾಂಗ್ರೆಸ್, ಡಿ ಕೆ ಶಿವಕುಮಾರ್ ಅವ್ರನ್ನ ಕೈ ಹಿಡಿಯುತ್ತಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು? ಯಾರಿಗೆ ಒಲಿಯುತ್ತೆ ಈ ಕಾಂಗ್ರೆಸ್ ಅಧಿಕಾರದ ಹಗ್ಗಜಗ್ಗಾಟದ ಕೊನೆಯ ಫೈನಲ್ ತುದಿಯ ರಿಸಲ್ಟ್? ಇದು ಈಗ ಎಲ್ಲರನ್ನೂ ಕಾಡ್ತಾ ಇರೋಂಥ ಪ್ರಶ್ನೆ. ನಾನು ಇವತ್ತು ದೆಹಲಿಯಲ್ಲಿ ಏನೇನಾಯಿತು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಸುತ್ತಿನ ಮಾತುಕತೆಯನ್ನು ಮೊದಲು ಮಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯ ಅವ್ರ ಜೊತೆನೂ ಪ್ರತ್ಯೇಕವಾಗಿ ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೂ ಪ್ರತ್ಯೇಕವಾಗಿ ಒಂದು ಮಾತುಕತೆಯನ್ನು ಚರ್ಚೆಯನ್ನು ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದ್ದಾರೆ. ಅಂದರೆ ಈಗ ಸಿದ್ದರಾಮಯ್ಯನವ್ರನ್ನಾದರೂ ಒಲಿಸಿ ಅವ್ರನ್ನ ಒಪ್ಪಿಸ್ಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿ ಅವ್ರಿಗೆ ಆದಂಥ ಒಂದು ಬೇಡಿಕೆಗಳನ್ನ ಈಡೇರಿಸ್ತಾ ಅವರ ಒಪ್ಪಂದಕ್ಕೆ, ಅವರ ಮಾತಿಗೆ ಮಣಿಬೇಕಾಗುತ್ತೆ. ಸೊ ಈ ಇಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಪ್ರತ್ಯೇಕವಾಗಿ ಸಭೆ ಮಾಡಿದ್ಮೇಲೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಾಗ ಸಿದ್ದರಾಮಯ್ಯನವರು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಏನಂದರೆ, ನನಗೆ ಇನ್ನು 2 ವರ್ಷ ಅಧಿಕಾರವನ್ನು ಕೊಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ನಾನು ಶ್ರಮ ಪಡ್ತೀನಿ, ಕಾಂಗ್ರೆಸ್ಸನ್ನು 2028ರ ಚುನಾವಣೆಯಲ್ಲೂ ಗೆಲ್ಲಿಸ್ತೀನಿ ಅನ್ನೋ ಭರವಸೆನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟಿದ್ದಾರೆ. ಇದು ನೋಡಿ, ಇದೇ ಬಹಳ ಪ್ರಮುಖವಾದಂಥ ಅಜೆಂಡಾ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಕೇವಲ ಈಗ ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಾಗಲ್ಲ. ಯಾಕೆಂದರೆ 2026 ಆಯಿತು, 2027 ಆದಮೇಲೆ 2028ರ ಚುನಾವಣೆಯನ್ನು ಎದುರಿಸಲೇಬೇಕಾಗಿದೆ. ಇದು ಕರ್ನಾಟಕ ಗೆಲ್ಲುವಂಥದ್ದು ಕಾಂಗ್ರೆಸ್ಗೆ ಬಹಳ ಪ್ರಮುಖವಾದದ್ದು. ಇದೇ ಒಂದು ಸಂದರ್ಭದಲ್ಲಿ ಸಿಲುಕಿರುವಾಗ ಸಿದ್ದರಾಮಯ್ಯನವರು ತಮ್ಮ ದಾಳವನ್ನು ಉಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳಿದ್ದಾರೆ, ಇನ್ನು 2 ವರ್ಷ ಅವಕಾಶ ನನಗೆ ಕೊಡಿ, ನಾನು 2028ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ದೆಹಲಿಯ ಇಂದಿರಾ ಭವನ ಇದೆಯಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಪಾಲಿಟಿಕ್ಸ್ಗೆ ಒಂದು ಸೆಂಟರ್ ಆಫ್ ಪಾಯಿಂಟ್ ಆಗಿತ್ತು. ಇಂದಿರಾ ಭವನದಲ್ಲಿ ಪ್ರಮುಖವಾಗಿ ಎಲ್ಲ ನಾಯಕರ ಚರ್ಚೆ ನಡೀತಾ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಚರ್ಚೆ ನಡೀತಿತ್ತು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮೀಟಿಂಗ್ ನಡೀತಾ ಇರುವಂಥ ಇಂದಿರಾ ಭವನದಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ CM ಸಿದ್ದರಾಮಯ್ಯನವರು ಇದ್ದರು, ಫಸ್ಟ್ ಫ್ಲೋರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಇವರಿಬ್ಬರ ನಡುವೆ ಮತ್ತೊಂದು ಸಮಾಗಮ ಆಗುತ್ತೆ ಇಂದಿರಾ ಭವನದಲ್ಲಿ. ಆ ಫೋಟೋ ಈಗ ಸಖತ್ ವೈರಲ್ ಆಗಿದೆ. ಅಂದರೆ ಕರ್ನಾಟಕ ಪಾಲಿಟಿಕ್ಸ್, ಕಾಂಗ್ರೆಸ್ ನಾಯಕರ ಹಗ್ಗಜಗ್ಗಾಟ ಇದ್ದರೂ ಕೂಡ ಇಂದಿರಾ ಭವನದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ನಗುತ್ತಾ ಚರ್ಚಿಸ್ತಾ ಇರ್ತಕ್ಕಂಥ ಫೋಟೋ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯನವರು ಬರೋಬ್ಬರಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಹಾಗೂ ರಾಹುಲ್ ಗಾಂಧಿ ಅವರ ನಡುವೆ ನಡೆದಿರ್ತಕ್ಕಂಥ ಚರ್ಚೆ ಕ್ಲೋಸ್ ಡೋರ್ ಮೀಟಿಂಗ್. ಕ್ಲೋಸ್ ಡೋರ್ ಮೀಟಿಂಗ್ನ ಯಾವುದೇ ಮಾಹಿತಿ ಹೊರಗಡೆ ಬರಬಾರ್ದು, ಯಾರು ಕೂಡ ಮಾಹಿತಿಯನ್ನು ಸೋರಿಕೆ ಮಾಡಬಾರ್ದು ಅನ್ನೋ ಒಂದು ಕಟ್ಟುನಿಟ್ಟಿನ ಆಜ್ಞೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದರು. ಸೊ ಹಾಗಾದರೆ ಇವತ್ತು ದೆಹಲಿಯ ಇಂದಿರಾ ಭವನದಲ್ಲಿ ಒಂದು ಅತ್ಯಂತ ನಿರ್ಣಾಯಕವಾದಂಥ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬರ್ತಾರೆ. ಈಗ ಕಾಂಗ್ರೆಸ್ ನಾಯಕರು ನಾಯಕತ್ವ ಬದಲಾವಣೆಗೆ ಮುಂದಾಗಿದ್ದಾರಾ? ಅದಕ್ಕೂ ಕೂಡ ಮನಸ್ಸು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಿವೆ. ಹಾಗಾದರೆ ನಾಯಕತ್ವ ಬದಲಾವಣೆ ಆದರೆ ಡಿ ಕೆ ಶಿವಕುಮಾರ್ ಅವರು ಪರವಾಗಿ ನಿಂತ್ಕೋತಾರ? ಅದು ಕೂಡ ಈಗ ಹೇಳಲು ಕಷ್ಟ ಆಗಿದೆ.
ಏನು ಡಿ ಕೆ ಶಿವಕುಮಾರ್ ಪರವಾಗಿ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದ್ದರೆ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಏನಾದರೂ ಲಾಭ ಆಗುತ್ತಾ? ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಈಗ ಸಿ ಎಂ ರೇಸ್ನಲ್ಲಿ ಉಳಿದಿದ್ದಾರೆ. ಸಿದ್ದರಾಮಯ್ಯನವರ ಪಟ್ಟು ಏನಾಗ್ಬೋದು? ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ತಮ್ಮ ಬೇಡಿಕೆಗಳು, ಅವರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇರೋದು ಒಂದೇ ಮಾತು, 2023 ಚುನಾವಣೆಯಲ್ಲಿ ನಾನು ದುಡ್ದಿದ್ದೀನಿ, ನಾನು ದುಡ್ದಿರೋದಕ್ಕೆ ನನಗೆ ಕೂಲಿ ಬೇಕು. ಅಷ್ಟೇ ಅಲ್ಲ, 2023 ಚುನಾವಣೆ ಆದಮೇಲೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದ ಏನಾಗಿತ್ತು ಅನ್ನೋದನ್ನು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಡಿ ಕೆ ಶಿವಕುಮಾರ್ ಅವರು ನೆನಪಿಸ್ತಾ ಇದ್ದಾರೆ. ಈ ಒಪ್ಪಂದಕ್ಕೆ ಬದ್ಧವಾಗಿರಿ, ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಪಕ್ಷಕ್ಕಾಗಿ ನಿಷ್ಠನಾಗಿದ್ದೀನಿ, ಪಕ್ಷವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಟ್ಟಿಲ್ಲ, ಹೀಗಾಗಿ ಕೊಟ್ಟ ಮಾತಿನಂತೆ ನಡಿಬೇಕು ನೀವು ಅನ್ನೋ ಒಂದು ಮಾತನ್ನೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ನೆನಪಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಪದೇ ಅದೇ ಮಾತಿಗೆ ಬದ್ಧವಾಗಿ ನಿಂತಿದ್ದಾರೆ. ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾ, ಅಥವಾ ಸಿದ್ದರಾಮಯ್ಯನವರು ಕೊಟ್ಟಂಥ ಮಾತಿನ ಭರವಸೆ ಮೇಲೆಗೆ ಮುಂದಿನ ಚುನಾವಣೆಯನ್ನು ಎದುರಿಸಬೇಕಾ? ಈ ಎಲ್ಲ ಗೊಂದಲದ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಸರಣಿ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ. ಸೊ ಇವತ್ತು ಫೈನಲ್ ಅಂದರೆ ದೆಹಲಿಯಲ್ಲಿ ಇವತ್ತು ಮಂಗಳವಾರದ ಸಂಜೆ ಅಥವಾ ರಾತ್ರಿ ಒಳಗಡೆ ಒಂದು ಕನ್ಕ್ಲೂಷನ್ಗೆ ಬರಬಹುದು. ಕಾಂಗ್ರೆಸ್ ಹೈಕಮಾಂಡ್ ಇಷ್ಟು ದಿನ ತಳ್ದಂಗೆ ಇನ್ನು ಮುಂದೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ನಾಯಕರಾಗಿರಲಿ, ಸಚಿವರಾಗಿರಲಿ, ಶಾಸಕರಾಗಿರಲಿ, ಅವರೆಲ್ಲರೂ ಗೊಂದಲದಲ್ಲಿದ್ದಾರೆ. ಈ ಗೊಂದಲವನ್ನು ಬಗೆಹರಿಸಬೇಕು ಅನ್ನೋ ಒಂದು ಆಗ್ರಹ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಮ್ಯಾರಥಾನ್ ಮೀಟಿಂಗ್ನಿಂದ ಒಂದು ಫೈನಲ್ ರಿಸಲ್ಟ್ ಅಂತೂ ಬರ್ಬೋದು. ಆ ಫೈನಲ್ ರಿಸಲ್ಟ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಫೈನಲ್ ರಿಸಲ್ಟ್ನಲ್ಲಿ ಸಿದ್ದರಾಮಯ್ಯನವರ ಬಣ ಮೇಲ್ಗೈ ಸಾಧಿಸುತ್ತಾ, ಡಿ ಕೆ ಶಿವಕುಮಾರ್ ಅವ್ರ ಬಣ ಮೇಲ್ಗೈ ಸಾಧಿಸುತ್ತಾ, ಯಾರ ಬೇಡಿಕೆಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತೇ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಸಂಯುಕ್ತ ಕರ್ನಾಟಕ ಡಿಜಿಟಲ್ ವೀಕ್ಷಕರಿಗೆ ನಾವೀಗ ಹೇಳೋದೇನೆಂದರೆ, ಈ ಕಾಂಗ್ರೆಸ್ ನಾಯಕರ ಬೆಳವಣಿಗೆಗಳು ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆಯ ಒಂದು ಹಗ್ಗ ಜಗಾಟ ಏನಿದೆ, ಇದರ ಕಂಪ್ಲೀಟ್ ಮಾಹಿತಿಯನ್ನು, ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನೀವು ಸಂಯುಕ್ತ ಕರ್ನಾಟಕ ಡಿಜಿಟಲ್ನ ನೋಡ್ತಾ ಇರಿ.